ಈ ದಿನ ನಾವು ರಾಜ್ಯ ನೋಟ್ರಿ ಸಂಘದ ಸಮಿತಿಯ ಕಾರ್ಯಕಾರಿ ಸಭೆಯನ್ನು ಕರೆಯಲಾಗಿದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಬಾರ್ ಕೌನ್ಸಿಲ್ ಎಲೆಕ್ಷನ್ ಇರುವುದರಿಂದ ಸಭೆಯನ್ನು ಕರೆಯುವುದು ಸ್ವಲ್ಪ ತಡ ಆಗಿದೆ. ಆದರೂ ಸಹ ಸದಸ್ಯರ ಭಾಳಷ್ಟು ಸಮಸ್ಯೆಗಳಿವೆ. ಆದ್ದರಿಂದ ಅದನ್ನು ಪರಿಹರಿಸುವ ಸಲುವಾಗಿ ಈ ದಿನ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಸಭೆಯನ್ನು ಕರೆದಿದ್ದೀವಿ. ನಮ್ಮ ರಾಜ್ಯ ನೋಟ್ರಿ ಸಂಘವನ್ನು ಬಲಪಡಿಸಬೇಕು. ಹಾಗೆಯೇ ಸಂಘಕ್ಕೆ, ಸಂಘದ ಸದಸ್ಯರಿಗೆ ಇರುವ ಸಮಸ್ಯೆಗಳನ್ನು ಸಹ ನಾವು ಬಗೆಹರಿಸಬೇಕಾಗಿದೆ. ಸಂಘ ಬಲವಾದರೆ ಮಾತ್ರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ಅವರ ನೋಟ್ರಿ ಸರ್ಟಿಫಿಕೇಟ್ ಏನಿದೆ ಅದು 5 ವರ್ಷಕ್ಕೊಮ್ಮೆ ನವೀಕರಣ ಆಗ್ತದೆ. ನವೀಕರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಸ್ವಲ್ಪ ದಿವಸ 1, 2, 3, 8 ದಿವಸಗಳು ಕಾರಣಾಂತರಗಳಿಂದ ಅಥವಾ ಅನಿವಾರ್ಯ ಕಾರಣಗಳಿಂದ ತಡವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಅಫಿಡವಿಟ್ಗಳನ್ನು ಸಹ ಈಗಾಗಲೇ ಸಲ್ಲಿಸಿದ್ದಾರೆ. ಆದರೂ ಸಹ ಕಳೆದ 1 ವರ್ಷಗಳಿಂದ ಅವರಿಗೆ ಸರ್ಟಿಫಿಕೇಟ್ ಬಂದಿಲ್ಲ. ಭಾಳಷ್ಟು ನೋಟ್ರಿಗಳು ಈ ನೋಟ್ರಿ ಕೆಲಸವನ್ನೇ ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಅವರಿಗೆ ಈಗ ನೋಟ್ರಿ ರಿನ್ಯೂವಲ್ ಆಗದೇ ಇದ್ದರೆ ನೋಟ್ರಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನೋಟ್ರಿಗಳಾಗಿ ರೆಗ್ಯುಲರಾಗಿ ಅವ್ರು ಕೆಲಸ ಮಾಡ್ತಾ ಇರೋದರಿಂದ ಅವರಿಗೆ ಈಗ ಕೋರ್ಟ್ನಲ್ಲಿ ವಕಾಲತ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ಮುಖ್ಯವಾಗಿ ಇವತ್ತು ಸಭೆಯನ್ನು ಕರೆದ ಉದ್ದೇಶ, ನಮ್ಮ ಯಾರ್ಯಾರು ನೋಟ್ರಿಗಳಿದ್ದಾರೆ ಕ್ಲಪ್ತ ಕಾಲದಲ್ಲಿ ಅಥವಾ ಸ್ವಲ್ಪ ವಿಳಂಬವಾದಲ್ಲಿ ವಿಳಂಬವನ್ನು ಮನ್ನಿಸಬೇಕಂತ ಅರ್ಜಿ ಹಾಕಿದಲ್ಲಿ ಅವರಿಗೆ ಯಾರಿಗೆ ರಿನ್ಯೂವಲ್ ಆಗಿಲ್ಲ ಅವರನ್ನು ಎಲ್ಲ ಮಾಹಿತಿಯನ್ನು ಅವರಿಂದ ಕಲೆಕ್ಟ್ ಮಾಡಿ ಆ ಬಗ್ಗೆ ನಾವು ಒಮ್ಮೆ ಕೇಂದ್ರವ ರಾಜ್ಯ ಸರ್ಕಾರದ ನೋಟ್ರಿಗಳ ಅಂತ ನೋಡಿ ಅವ್ರ ಹತ್ರ ಮನವಿ ಸಲ್ಲಿಸುವುದು. ಅದಕ್ಕೂ ಅವರು ಸ್ಪಂದಿಸದಿದ್ದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಮ್ಮ ನೋಟ್ರಿ ಅಸೋಸಿಯೇಷನ್ ವತಿಯಿಂದ ರಿಟ್ ಅರ್ಜಿಯನ್ನು ಹಾಕಿ ಅವರಿಗೆಲ್ಲ ನ್ಯಾಯ ಒದಗಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬಹಳ ತುರ್ತಾಗಿ ಈ ಸಭೆಯನ್ನು ಕರೆದಿದ್ದೀವಿ. ಹಾಗೆಯೇ ನಮ್ಮ ಸಭೆಯಲ್ಲಿ ಈ ಹಿಂದೆ ಇದ್ದವರು ಮತ್ತೆ ಹೊಸದಾಗಿ ಸದಸ್ಯರಾಗಿ ಸೇರ್ಪಟ್ಟಿದ್ದಾರೆ. ಆ ಸದಸ್ಯರುಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಿಕ್ಕೆ ಸಹ ನಾವು ಇವತ್ತು ಆಲೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಹಾಗೆ ನಾವು ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ಆ ಸಮ್ಮೇಳನವನ್ನು ಸಹ ಮಾಡಬೇಕು. ಆ ಬಗ್ಗೆಯೂ ಸಹ ಚರ್ಚೆ ಆಗಬೇಕು ಅಂತ ನಾವು ಇವತ್ತು ಎಜೆಂಡಾಗಳನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ನೋಟ್ರಿ ಕಚೇರಿಗೆ, ನಮಗೆ ನೋಟ್ರಿಗೆ ಅಸೋಸಿಯೇಷನ್ಗೆ ಕಚೇರಿ ಇಲ್ಲ. ಆ ಕಚೇರಿ ಒಂದು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ 1 ವರ್ಷದಿಂದ BBMPಗೆ ಅರ್ಜಿ ಕೊಟ್ಟು ಒದ್ದಾಡ್ತಾ ಇದ್ದೀವಿ. ಅದು ಕೊನೆ ಹಂತದಲ್ಲಿದೆ. ಆ ಕಚೇರಿಯನ್ನು ಸ್ಥಾಪಿಸುವ ವಿಚಾರದ ಬಗ್ಗೆ ಸಹ ನಮ್ಮ ಸದಸ್ಯರ ಹತ್ರ ಎಲ್ಲ ಮಾಹಿತಿ ತಗೊಂಡು ಮುಂದೆ ಹೇಗೆ ನಾವು ಇದನ್ನು ಕಾರ್ಯನಿರ್ವಹಿಸ್ಬೋದು, ನಮಗೆ ಸ್ವಂತ ಕಚೇರಿ ಆಗುವವರೆಗೆ ಒಂದು 5 ವರ್ಷಗಳ ಕಾಲ ಬಾಡಿಗೆ ಕಚೇರಿಯನ್ನು ಬೆಂಗಳೂರಿನ ಸಿಟಿ ಒಳಗೆ ಪಡ್ಕೊಂಡು ನಮ್ಮ ನೋಟ್ರಿ ಸಂಘದ ದಿನನಿತ್ಯದ ಕೆಲಸಗಳು, ಹಾಗೆ ನಮ್ಮದು ನೋಟ್ರಿದು ವೆಲ್ಫೇರ್ ಒಂದು ಅಸೋಸಿಯೇಷನ್ ಇದೆ, ಆ ಟ್ರಸ್ಟಿಂದು ನೋಟ್ರಿ ವೆಲ್ಫೇರ್ ಟ್ರಸ್ಟು ಹಾಗೆ ನೋಟ್ರಿ ಅಸೋಸಿಯೇಷನ್ ಇವೆರಡರ ಕಚೇರಿಯನ್ನು ಅದರಲ್ಲೇ ಮಾಡಿ ನಮ್ಮ ಸದಸ್ಯರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ನಾವು ಆ ಕಚೇರಿಯನ್ನು ಒಂದು ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಪ್ರಯತ್ನ ಮಾಡಿದ್ದೀವಿ. ಶೀಘ್ರವೇ ಅದು ಆಗ್ತದಂತ ನಮ್ಮ ಭರವಸೆ ಇದೆ. ಆ ವಿಚಾರವನ್ನು ಇವತ್ತು ಚರ್ಚೆ ಮಾಡಬೇಕು ಅಂತ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನೋಟ್ರಿ ಸಂಘವನ್ನು ಯಾವ ರೀತಿಯಲ್ಲಿ ಬಲಪಡಿಸ್ಬೋದು, ಯಾವ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಬೋದು. ತಮಗೆಲ್ಲರಿಗೂ ಗೊತ್ತಿದೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಇಂಡಿವಿಜುವಲಾಗಿ ಯಾರೋ ಡೆಲ್ಲಿಗೆ ಹೋಗಿ ನಮ್ಮ ಸರ್ಟಿಫಿಕೇಟು ರಿನ್ಯೂವಲ್ ಆಗಿಲ್ಲ ಅಂತ ಹೇಳಿದರೆ ಪಾಪ ಖರ್ಚು ಮಾಡಿಕೊಂಡು ಹಾಗೆ ವಾಪಸ್ ಬಂದಿದ್ದಾರೆ. ಆದ್ದರಿಂದ ಸಂಘಟನೆಯಲ್ಲಿ ನಾವು ಮುಖ್ಯವಾದ ಪಾತ್ರ ಅಂದರೆ ನಮ್ಮ ನೋಟ್ರಿಯ ಸದಸ್ಯರುಗಳಿಗೆ ಅಥವಾ ಯಾರಾದರೂ ಮೃತಪಟ್ಟಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಸಹಕಾರ ನೀಡುವುದೇ ನಮ್ಮ ಏಕೈಕ ಉದ್ದೇಶ ಮತ್ತು ಮುಖ್ಯ ಉದ್ದೇಶ. ಆ ದಿಸೆಯಲ್ಲಿ ಇವತ್ತು ನಾವು ಸಾಮಾನ್ಯ ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದೇವೆ. ಮುಂದಿನ ವಿಚಾರವನ್ನು ಈ ಸಭೆಯಲ್ಲಿ ಚರ್ಚಿಸಲಾಗುವುದು. ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಹಾಗೂ ನೋಟ್ರಿ ಬಂಧುಗಳಿಗೆ ನಮಸ್ಕರಿಸುತ್ತಾ, ರಾಜ್ಯದ ಎಲ್ಲ ಭಾಗಗಳಿಂದ ಎಲ್ಲ ನೋಟ್ರಿ ಬಂಧುಗಳು ಈ ದಿನ ಈ ಕಾರ್ಯಕ್ರಮಕ್ಕೆ ಕಾರ್ಯಕಾರಿ ಸಮಿತಿ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಇವತ್ತಿನ ಎಲ್ಲ ನೋಟ್ರಿಗಳಿಗೆ ಸಮಸ್ಯೆಗಳಿರೋದ್ರಿಂದ ಸಮಸ್ಯೆಗಳ ಬಗ್ಗೆ
ಚರ್ಚೆ ಮಾಡೋದು ಮತ್ತು ನಮ್ಮ ಪ್ರತಿ ವರ್ಷವೂ ಒಂದು ಸಮ್ಮೇಳನವನ್ನು ಮಾಡ್ತಾಯಿದ್ವಿ. ಸಮ್ಮೇಳನದ ಬಗ್ಗೆ ಚರ್ಚೆ, ಅದರಿಂದ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ನೋಟ್ರಿಗಳ ಸಂಘದಿಂದ ಪ್ರಪ್ರಥಮವಾಗಿ ಅಧ್ಯಕ್ಷರನ್ನಾಗಿ ಶ್ಯಾಮಲಾ ಬಂಡೆ ಅವರನ್ನು ಆಯ್ಕೆ ಮಾಡಿದ್ವಿ. ಅದರ ಜೊತೆಯಲ್ಲಿ ತ್ವರಿತಗತಿಯಲ್ಲೇ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ ಬಂತು. ಆ ಚುನಾವಣೆಯಲ್ಲಿ ಅವರು ಜಯಶೀಲರಾಗಿ ಬಂದಿದ್ದಾರೆ. ನಮ್ಮ ಎಲ್ಲ ನೋಟ್ರಿ ಮಿತ್ರಗಳಿಗೆ, ನೋಟ್ರಿ ಸಂಘಕ್ಕೆ, ಎಲ್ಲ ನೋಟ್ರಿಗಳಿಗೆ ರಾಜ್ಯದ ವತಿಯಿಂದ ಎಲ್ಲ ಶ್ಯಾಮಲಾ ಬಂಡೆ ಅವರಿಗೆ ಒಂದು ಶುಭಾಶಯವನ್ನು ಕೋರುವುದರ ಮುಖಾಂತರ ಇವತ್ತಿನ ಮತ್ತು ಇದನ್ನು ಪ್ರತ್ಯೇಕವಾದಂಥ ಒಂದು ದಿನ ಇಟ್ಟುಕೊಂಡು ನಮ್ಮ ಶ್ಯಾಮಲಾ ಭಂಡಾರಿ ಅವರಿಗೆ ಅದ್ಧೂರಿಯಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾದ ನೇತೃತ್ವದಲ್ಲಿ ಈ ಸಭೆಯನ್ನು ಇವತ್ತು ದಿನ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೆಲ ಅಧ್ಯಕ್ಷರುಗಳಿದ್ದಾರೆ, ನೋಟ್ರಿ ಸಂಘದ ಜಿಲ್ಲಾವಾರು ಅಧ್ಯಕ್ಷರುಗಳಿದ್ದಾರೆ. ಅವ್ರಿಗೂ ಸಹ ಮೈಸೂರು ಅಥವಾ ಬಳ್ಳಾರಿಯಲ್ಲಿ ಒಂದು ಪ್ರತ್ಯೇಕ ನಾವು ಸಮಾರಂಭವನ್ನು ಇಟ್ಕೊಂಡು ಸನ್ಮಾನ ಸಮಾರಂಭವನ್ನು ಮಾಡುವುದರ ಜೊತೆಗೆ ಎಲ್ಲ ನೋಟ್ರಿಗಳ ಸಮಸ್ಯೆಗಳನ್ನು ಸ್ಪಂದಿಸುವುದಕ್ಕೋಸ್ಕರವಾಗಿ ಈ ದಿನ ಸಭೆಯನ್ನು ಕರೆದಿರುತ್ತೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಏನೈತಿ, ನಮ್ಮ ಶ್ಯಾಮಲಾ ಭಂಡಾರಿ ಅವರು ಏನಿದ್ದಾರೆ ಪ್ರಪ್ರಥಮವಾಗಿ ಕಾರ್ಯಕಾರಿ ಸಮಿತಿ ಮಂಡಳಿ ಸಭೆ ಇದ್ದು, ಇದ್ರಾಗ ಏನಾಗೈತೆ ಅಂತ ಹೇಳಿದರೆ ಪ್ರಪ್ರಥಮವಾಗಿ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮಹಿಳೆ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅಂದರೆ ಕರ್ನಾಟಕ ನೋಟ್ರಿ ಅಸೋಸಿಯೇಷನ್ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ. ಯಾಕಂದರೆ ಭಾರತ ದೇಶದಲ್ಲೇ ಇತಿಹಾಸದಲ್ಲೇ ಏನೈತಿ ಅಂತ ಹೇಳಿದರೆ ರಾಜ್ಯದ ನೋಟ್ರಿ ಅಸೋಸಿಯೇಷನ್ ಒಬ್ಬರು ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ದಪ್ಪ ಅಂತ ಹೇಳಿದರೆ ನಮ್ಮ ಕರ್ನಾಟಕ ಮಾತ್ರ. ಅದು ಅಲ್ಲದೆ ಅವರು ಕರ್ನಾಟಕ ನೋಟ್ರಿ ಸಂಘದ ಅಧ್ಯಕ್ಷರಾದ್ಮೇಲೆ ಏನಾಯ್ತು ಅಂತ ಹೇಳಿದರೆ ಪ್ರಪ್ರಥಮವಾಗಿ ಇದು ನೋಡ್ರಿ, ಇದಕ್ಕೆ ಅನ್ನೋದು ಮನುಷ್ಯನಿಗೆ ಲಕ್ ಅನ್ನೋದು ಹೇಳಿ ಏನು ಅಂತ ಹೇಳಿದರೆ ಕರ್ನಾಟಕ ವಕೀಲರ ಪರಿಷತ್ತಿನಲ್ಲಿ 5 ಮಹಿಳಾ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತಂದು ಹೇಳಿ ಏನಾಯಿತು ಅಂತ ಹೇಳಿದರೆ ತೀರ್ಮಾನ ಆಯಿತು. ಆ ತೀರ್ಮಾನ ಏನೈತಿ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಆಯಿತು. ಸುಪ್ರೀಂ ಕೋರ್ಟ್ನಾಗ ಆದಾಗ ಏನಾಯ್ತಪ್ಪ ಅಂತ ಹೇಳಿದರೆ ನಮ್ಮ ನೋಟ್ರಿ ಸಂಘದ ವತಿಯಿಂದ ನಾವೆಲ್ಲರೂ ಒತ್ತಾಯ ಮಾಡಿ ನಮ್ಮ ಈ ಶ್ಯಾಮಲಾ ಭಂಡಾರಿ ಅವರು ನಿಂತ್ಕೋಬೇಕು ಅಂತಂದೇಳಿ ನಾವು ವಿನಂತಿ ಮಾಡ್ಕೊಂಡಾಗ ಅವ್ರು ನಿಂತ್ಕೊಂಡ್ರು. ಎಲ್ಲ ಕಾರಣಗಳಿಂದ ನಾವೆಲ್ಲರೂ ಸಹ ನೋಟ್ರಿ ಸಹಿತ ಈ ಮತ ಚಲಾವಣೆ ಮಾಡಿದ್ವಿ. ಅಲ್ಲದೆ ಅವ್ರದ್ದು ಏನಪ್ಪ ಅಂತಂದ್ರೆ ವಿಶೇಷ ಅಂತ ಹೇಳಿದರೆ ಕುಂದಾಪುರ, ಉಡುಪಿ ಮತ್ತು ಕಾರವಾರ ಜಿಲ್ಲೆ ಒಳಗೆ ಹೆಚ್ಚಿಗೆ ಮತ ತಗೊಂಡ್ರು. ಎಲ್ಲ ಜಿಲ್ಲೆಯಿಂದನೂ ಸಹಿತ ನಾವು ನೋಟ್ರಿಗಳು ಸಹಿತ ನಮ್ಮ ಮತವನ್ನು ಚಲಾಯಿಸಿದ್ವಿ. ಹಾಗಾಗಿ ಅವರು ಮಹಿಳಾ ಪ್ರತಿನಿಧಿಯಾಗಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯದ ವಕೀಲರ ಸಂಘದ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ. ಉದ್ದೇಶ ಏನೈತಿ ಅಂತಂದು ಹೇಳಿದರೆ ಈ ರಿನ್ಯೂವಲ್ ಆಗಿರ್ತಕ್ಕಂಥದ್ದು ಸಮಸ್ಯೆ ಪರಿಹರಿಸಬೇಕು. ಮತ್ತು ಅಲ್ಲದೆ ಕೆಲವೊಂದು ನೋಟ್ರಿ ಅವರು ಏನು ತೀರ್ಕೊಂಡಿರ್ತಾರ ಅವರಿಗೆ ಮರಣೋತ್ತರ ಪರಿಹಾರ ಕೊಡಬೇಕು ಅನ್ನಕ್ಕಂಥದ್ದು ಸಹಿತ ನಮ್ಮ ತೀರ್ಮಾನ ಮಾಡಿದ್ದೀವಿ. ಆ ಪ್ರಕಾರ ಕೊಡ್ತಕ್ಕಂಥದ್ದು ಕೆಲವೊಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ಹೇಳಿ ಈ ಒಂದು ಮೀಟಿಂಗ್ ಕರೆದವಿ. ಎಲ್ಲ ಜಿಲ್ಲೆಯಿಂದ ಬಂದಾರ, ರಾಯಚೂರು, ಗುಲ್ಬರ್ಗ, ಬೀದರ್, ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ನನ್ನ ಮಾತು ಮಾಡಲು ಅವಕಾಶ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ ಎಲ್ಲ ನೋಟ್ರಿಗರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 4 ಮಾತು ಮುಗಿಸ್ತೇನೆ. ರಾಜ್ಯದ ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಸ್ವಲ್ಪ ಜರೂರಿಯಾಗಿ ಮಾಡೋದರಿಂದ ಅತಿ ಶೀಘ್ರವಾಗಿ ಎಲ್ಲರಿಗೂ ಎಲ್ಲ ಆತ್ಮೀಯ ನೋಟ್ರಿ ಬಂದ್ಗೆ ಸ್ವಾಗತವನ್ನು ಬಯಸುತ್ತಾ ಪ್ರಪ್ರಥಮವಾಗಿ ಶ್ಯಾಮಲಾ ಭಂಡಾರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ನಮ್ಮ ಖಜಾನ್ಸಿ ಆಗಿರ್ತಕ್ಕಂತಹ ರಂಗರಾಮ್ ಅವರಿಗೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ ಮನೋಹರ್ ಜೀರಿಗೆ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಉಪಾಧ್ಯಕ್ಷರಾದಂತಹ ರಮೇಶ್ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಬೆಳ್ಕೆರೆ ಬಿಟ್ಟು ಹಿರಿಯ ನೋಟ್ರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಎಲ್ಲ ನೋಟ್ರಿ ಬಂಧುಗಳಿಗೆ, ಗೌರವಾನ್ವಿತರಿಗೆ ಎಲ್ಲ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಎಲ್ಲ ನೋಟ್ರಿ ಬಂಧುಗಳಿಗೂ ಸ್ವಾಗತ. ಈ ನಮ್ಮ ಕರ್ನಾಟಕದ ಸ್ಟೇಟ್ ನೋಟ್ರಿ ಅಸೋಸಿಯೇಷನ್ ಯಾವ ರೀತಿ ಬಂದಿದೆ ಅಂತ ಹೇಳೋ ವಿಚಾರವಾಗಿ ಸುಮಾರು 1988ರಿಂದ ಬರೀ 5 ಜನ ಮಾತ್ರ, ರೇಣುಕಾ ಪ್ರಸಾದ್ ಬಲ್ನಾಳ್ ಅವರು ಮತ್ತು ಪ್ರಭಾಕರ್ ಹೆಗಡೆ ಅವರು 5 ಜನ ಮಾತ್ರ ಸೇರಿ ಒಂದೊಂದು ಮೀಟಿಂಗ್ ಇಟ್ಕೊಂಡು ಅದೇ ರೀತಿ ಡೆವಲಪ್ ಮಾಡಿ ಬಂದಿದ್ದಾರೆ. ಈಗ
ಅವಾಗ 2013 ಕೂಡ ಅವರು ರಿಲೀಸ್ ಮಾಡಿದರು. ಅದು ಮತ್ತೆ ರಿನ್ಯೂ ಆಗಿರಲಿಲ್ಲ, ಕಾರಣಾಂತರದಿಂದ ನಿಂತೋಗಿತ್ತು. ಮತ್ತು ನಾವು ಹೊಸದಾಗಿ ರಿಲೀಸ್ ಮಾಡಿದ್ದೀವಿ. ಈಗ ಯಾಕೆ ಕಾರಣ ಏನು ಅಂದರೆ ಮೋರ್ ದೆನ್ 10 ಇಯರ್ಸ್ ಆಗ್ಬಿಟ್ಟಿತ್ತು, ರಿನ್ಯೂ ಮಾಡಿರಲಿಲ್ಲ. ಹಾಗಾಗಿ ನಾವು ಕರ್ನಾಟಕ ಸ್ಟೇಟ್ ನೋಟರಿ ಅಸೋಸಿಯೇಷನ್ ಅಂತ ರಿಜಿಸ್ಟರ್ ಮಾಡಿದ್ದು. ತದನಂತರ ನಮ್ಮಲ್ಲಿ ಕೂಡ ಯಾವುದೇ ರೀತಿ ಫಂಡ್ ಇರಲಿಲ್ಲ. ಸುಮಾರಾಗಿ ನಾವು 1914-13-14 ಕೂಡ ಆಲ್ ಇಂಡಿಯಾ ಕಾನ್ಫರೆನ್ಸ್ ಮಾಡಿದಾಗ ನಮಗೆ ಗೌರ್ಮೆಂಟಿಂದ ಒಂದು 5 ಲಕ್ಷ ಹಣ ಬಂದಿತ್ತು. ಮತ್ತು ಕಾನ್ಫರೆನ್ಸಿಂದ ಸ್ವಲ್ಪ ಉಳಿದ ಹಣ ಎಲ್ಲ ಸೇರಿಸಿ ಫಂಡ್ ಮಾಡಿದ್ದೀವಿ. ಈಗ ಸುಮಾರು 38 ಲಕ್ಷ ರೂಪಾಯಿ ಇದೆ, ಫಿಕ್ಸೆಡ್ ಡಿಪಾಸಿಟ್ ಇದೆ SBI ಇಲ್ಲಿ. ಈಗಾಗಲೇ ಒಂದು ಸುಮಾರು 9 ಜನಗಳಿಗೆ ನಾವು 25,000 ರೂಪಾಯಿ ರೀತಿ ಅವರಿಗೆ ಡೆತ್ ಫಂಡ್ ಅಂತ ಕೊಟ್ಟಿದ್ದೀವಿ. ಈ ಅಸೋಸಿಯೇಷನ್ ಇನ್ನೂ ಚೆನ್ನಾಗಿ ನಡೀಲಿ ಅನ್ನೋ ಉದ್ದೇಶದಿಂದ ನಾವೆಲ್ಲ ತಮ್ಮನ್ನೆಲ್ಲ ಸಹಕಾರ ಕೇಳ್ಕೊತಾ ಇದ್ದೀವಿ. ಅಧ್ಯಕ್ಷರಾದ ಕುಮಾರಿ ಶ್ಯಾಮಲಾ ಭಂಡಾರಿ ಅವರೇ ಹಾಗೂ ಸಭಾಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ತಮಗೆಲ್ಲ ತಿಳಿದಿರೋ ವಿಚಾರ ಅಂದರೆ ನೋಟ್ರಿಗಳನ್ನ ನೇಮಕಾತಿ ಮಾಡಬೇಕಾದ್ರೆ ಕರ್ನಾಟಕ ಅಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದ ಅಪಾಯಿಂಟ್ಮೆಂಟ್ಗಳು ನೇಮಕಾತಿಗಳು ನಡೀತಾ ಇದೆ. ನೇಮಕಾತಿಯಲ್ಲಿ ನಿಯಮಾವಳಿ ಒಂದೇ ಇದ್ದರೂ ಸಹ, ಅಧಿನಿಯಮ ಒಂದೇ ಇದ್ದರೂ ಸಹ ಕೆಲವೊಂದು ಗೊಂದಲಗಳು ಉಂಟಾಗಿವೆ. ಹಾಗೆ ಈಗೇನಾಗ್ತದೆ ಅಂದರೆ ನಮ್ಮ ನೋಟ್ರಿಗಳಿಗೆ ನೋಟ್ರಿಯ ದಿಕ್ಕು ದೆಸೆ ಗೊತ್ತಿಲ್ಲದೇನೆ ನೋಟ್ರೀಕರಣ ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ತೊಂದರೆಗಳು ಆಗ್ತಾಯಿದೆ, ನ್ಯೂನತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ನಮ್ಮದು ರಿನ್ಯೂವಲ್ ಈಗಿರೋದು ಇನ್ನು 3 ವರ್ಷ ಬಿಟ್ಟು ಹಾಕಿದರೆ ನಮ್ಗೆ 5 ವರ್ಷದ ಹಾಕಿದ್ರೆ 3 ವರ್ಷ ಹಾಕಿ ಸಾಕಾಗ್ತದೆ, ಮುಂದೆ ಸರಿ ಹೋಗ್ತದೆ. ಆದರೆ ಈ ವರ್ಷ ತೊಂದರೆ ಆಗ್ತದೆ. ಅದರಿಂದ 2 ಗಮನದಲ್ಲಿ ಇಟ್ಕೊಂಡು ನಾವು ಅಧ್ಯಕ್ಷರಿಗೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಕೇಳಿಕೊಳ್ಳೋದು ಇಷ್ಟೇ, ಈ ಜ್ವಲಂತ ಸಮಸ್ಯೆಗಳಿಗೆ ದಯವಿಟ್ಟು ಒಂಚೂರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ತಂದು ಅವರ ಗಮನಕ್ಕೆ ತಂದು ಇದನ್ನು ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇದು ರಿನ್ಯೂವಲ್ದು ಈಗಾಗಲೇ ಹೇಳಿದ್ದಾರೆ. ಏನಂದರೆ ಏನೋ ಕಾರಣದಿಂದ ಅದು ಡಿಲೇ ಆಗ್ಬೋದು. ನಾವು ಅದಕ್ಕೆ ಏನು ಹೇಳೋದಂದರೆ, ಅದು ಏನೂ ಕಂಪ್ಲೇಂಟ್ ಇಲ್ಲದೆ ಇದ್ದಾಗ ಅಂಥ ಸಮಯದಲ್ಲಿ ಒಂದು ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಕೊಡಲಿ. ಏಕೆಂದರೆ ವಿನಾಕಾರಣ ಅವ್ರನ್ನ ಸಸ್ಪೆಂಡ್ ಮಾಡೋದು ಬೇಡ. ಏಕೆಂದರೆ ನಮ್ಮ ಸೀಲಲ್ಲಿ ಏನಿರುತ್ತೆ, ಎಕ್ಸ್ಪೈರಿ ಡೇಟ್ ಈಸ್ ಸೋ ಅಂತ ಇರುತ್ತೆ. ನಾವು ಅದನ್ನು ಹಾಕಿದಾಗ ಏನಾಗುತ್ತೆ, ಅದು ನಮ್ಗೆ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಇವಾಗ ಕ್ಲೈಂಟ್ಸ್ ತುಂಬ ನಾಲೆಡ್ಜಬಲ್ ಆಗಿದ್ದಾರೆ. ಅವರು ಮೇಯ್ನಾಗಿ ನಮ್ಮ ಎಕ್ಸ್ಪೈರಿ ಡೇಟ್ ಅನ್ನೋದನ್ನು ನೋಡ್ತಾರೆ. ಇದನ್ನು ನಮ್ಮ ಅನುಭವದಲ್ಲಿ ಬಂದಿದೆ. ಈಗ ನಂದು ಇವತ್ತು ಡಿಲೇ ಆಗಿರುತ್ತೆ. ನಾನು ಅರ್ಧ ಅಫಿಡವಿಟ್ ಏನೋ ಒಂದು ಡಾಕ್ಯುಮೆಂಟ್ ಮಾಡಿರ್ತೀನಿ, ಸಪೋಸ್ ಟು ಬಿ ರೀಚ್ ಟುಡೇ. ಏನೋ ಕಾರಣದಿಂದ ಬರದೇ ಇದ್ದಾಗ ನಾನು ಅದನ್ನು ಡಾಕ್ಯುಮೆಂಟ್ ಕಂಪ್ಲೀಟ್ ಮಾಡಿರ್ತೀನಿ. ನಾಳೆ ಅದನ್ನು ನೋಟ್ರೈಸ್ ಮಾಡಬೇಕಾದಾಗ ನನ್ನ ಪೊಸಿಷನ್ ಏನು? ಸೊ ಈ ಥರದಲ್ಲಿ ಒಂದು ಆ ರೂಲೆಲ್ಲ ಇರಲಿ. ಇಟ್ ಈಸ್ ದೆರ್ ವಿಲ್ ಬಿ ಎ ಪ್ರಾವಿಷನಲ್ ಸರ್ಟಿಫಿಕೇಟ್ ಆಟೋಮೆಟಿಕಲಿ ಅಟ್ಲೀಸ್ಟ್ ಫಾರ್ 3 months ಆರ್ 6 months ಅನ್ನೋದನ್ನು ರೂಲಲ್ಲೇ ಇದ್ಬಿಟ್ಟಾಗ ವಿ ಕ್ಯಾನ್ ಅಟ್ಯಾಚ್ ದಟ್. ಇದು ಒಂದು ಸೇರಿಸೋದ್ರಿಂದ ರೂಲಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಈಗ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದರು, ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡಲಿಕ್ಕೆ ಒಂದು ಆಪ್ಷನ್ ಮಾಡಿರಿ ಅಂತ ಹೇಳಿದರು. ಆದರೆ ರಾಜ್ಯ ಸರ್ಕಾರದಲ್ಲಿ ಪ್ರಾವಿಷನಲ್ ಸರ್ಟಿಫಿಕೇಟ್ ಅನ್ನೋದು ಆಪ್ಷನ್ ಇಲ್ಲೇ ಇಲ್ಲ. 6 ತಿಂಗಳು ಮುಂಚೆ ಕಳಿಸ್ಕೊಟ್ರೆ ಮಾತ್ರ ಅವ್ರ ಮೇಲೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಅಂದರೆ ತಾನಾಗೇ ಅದು ರಿನ್ಯೂವಲ್ ಮಾಡಿ 1 ವಾರ ಮುಂಚೆ ಕಳಿಸ್ತಾ ಇದ್ದಾರೆ. ಯಾಕಂದರೆ ಇವಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ನೋಟಿಸ್ಗೆ ನಮ್ಮ ಲಾ ಸೆಕ್ಷನ್ನಲ್ಲಿ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಜಡ್ಜಾಗಿ ಕೆಲಸ ಮಾಡಿ ಬಂದಿದ್ದಾರೆ, ಭವಾನಿ ಮೇಡಮ್ ಅವರಿದ್ದಾರೆ. ಅವ್ರನ್ನ ವಿಚಾರ ಮಾಡಿದರೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಅಂದರೆ ವಿತಿನ್ 6 months ಕಳಿಸ್ಬಿಡ್ತೀವಿ. ಇನ್ ಕೇಸ್ ಕಂಪ್ಲೇಂಟ್ಸ್ ಇದ್ದರೆ ಅದನ್ನೇನಾದರೂ ಆಲ್ಟ್ರ್ ಮಾಡ್ಕೊಳ್ಳಿ ಕೂಡ ನಾವು ಆಪ್ಷನ್ಸ್ ಕೊಡ್ತೀವಿ. ನಾವೇನು ಅಂಥ ಸೀರಿಯಸ್ಸಾಗಿ ಅಬ್ಸರ್ವ್ ಮಾಡ್ತಾಯಿಲ್ಲ ನೋಟ್ರಿ ಅಫೆನ್ಸಸ್ಸು. ನೀವು ಯಾರಾದರೂ ಬಂದು ಕನ್ವಿನ್ಸ್ ಮಾಡಿ ನಿಮ್ಮ ಅಸೋಸಿಯೇಷನಿಂದ, ಅದಕ್ಕೇನಾದರೂ ಸರಿಯಾದ ಒಂದು ರೀಸನ್ನು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಅದನ್ನು ನಾವು ರಿನ್ಯೂವಲ್ ಮಾಡೋ ಪ್ರಯತ್ನ ಮಾಡಿ ಕಳಿಸ್ಕೊಡ್ತೀವಿ. ಯಾವ ಒಂದು ದುರುದ್ದೇಶವಾಗಿ ನಾವು ಯಾರ ಸರ್ಟಿಫಿಕೇಟ್ನು ಸಸ್ಪೆಂಡ್ ಮಾಡಲ್ಲ, ಇಟ್ಕೊಳ್ಳೋದಿಲ್ಲ. ನೀವೇ ಬಂದು ಸ್ವಲ್ಪ ಕನ್ವಿನ್ಸ್ ಮಾಡಿದರೆ ಅವ್ರ ತೊಂದರೆ ಏನು ಅನ್ನೋದು ಅರ್ಥ ಆಗುತ್ತೆ ನಮಗೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಅಂಡರ್ ಸೆಕ್ರೆಟರಿಯಲ್ಲಿ ಆದಿನಾರಾಯಣವ್ರು ಇದ್ದಾರೆ, ಅವರು ಹೇಳಿದ್ದಾರೆ ಯಾವುದೂ ಡಿಲೇ ಮಾಡಲ್ಲ, ಅವರು ಮುಂಚೆ ಕಳಿಸ್ಬಿಟ್ರೆ ವಿತಿನ್ ಎ ವೀಕ್ ಕಳಿಸ್ತೀವಿ ಅಂತಾರೆ. ಅದೇ ರೀತಿ ವೆಂಕಟೇಶ್ ನಾಯಕ್ ಅವರು ಕೂಡ ಅದೇ ಮಾತು ಹೇಳಿದ್ದಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ನೋಟ್ರಿಗಳಿಗೆ ಆಲ್ಮೋಸ್ಟ್ 90% ತೊಂದರೆಗಳಿಲ್ಲ. ಇನ್ ಕೇಸ್ ಆ ಥರ ಇದ್ರೂ ನಾವು ಹೋಗಿ ಅಪ್ರೋಚ್ ಮಾಡಿದರೆ
ಅದಕ್ಕೊಂದು ಪರಿಹಾರನ ನಾವು ಇದು ಮಾಡಿದರೆ ಆದಷ್ಟು ಬೇಗನೆ ಸರ್ಟಿಫಿಕೇಟನ್ನು ರಿನ್ಯೂವಲ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯನ ಸಭೆಗೆ ತಿಳಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ನೋಟ್ರಿ ಸಂಘದಿಂದ ಒಂದು ಸಮಿತಿ ರಚನೆ ಮಾಡಿ ಒಂದು 10 ಮಂದಿ ಇದು ಯಾರ್ಯಾರು ರಿನ್ಯೂವಲ್ ಆಗಿಲ್ಲ, ಯಾರು ಆಗಿದ್ದಾವೆ ಮತ್ತು ರಾಜ್ಯ ನೋಟ್ರಿಗಳದೆಷ್ಟು, ಕೇಂದ್ರೀಯ ನೋಟ್ರಿಗಳದೆಷ್ಟು ಒಂದು ಸ್ವಲ್ಪ ಲೀಸ್ಟ್ ತರಿಸ್ಕೊಂಡು ಮಾಡಿದ್ರೆ ಅದು ಸರಳೀಕರಣ ಮಾಡ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಇದೆ. ಸಮಿತಿ ಮಾಡಿದರೆ ಅವರು ಜವಾಬ್ದಾರಿ ಮಾಡ್ಕೊಂಡು ಜಿಲ್ಲಾವಾರು ಅಡ್ಡಾಡಿ ಎಲ್ಲರೂ ಲೀಸ್ಟ್ ತೊಗೊಂಡು ಮಾಡ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಅದೇ ಸಮಿತಿ ರಚನೆ ರಾಜ್ಯ ನೋಟ್ರಿ ಸಂಘದಿಂದ ಮಾಡಿದರೆ ಎಲ್ಲ ಜಿಲ್ಲೆಗಳು ಅಡ್ಡಾಡಿ ಸುಲಭ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ಸರ್ಕಾರಗಳು ಬದಲಿ ಆದಾಗ ಅವ್ರವ್ರು ಬಂದಾಗ ಅವ್ರವ್ರ ಮಂತ್ರಿಗಳು ಮಾಡ್ಕೊಳ್ಳೋದು ಅದು ಮಾಡೋದು ಏನೋ ನಡೀತಿರ್ತೇವೆ. ಈ ಸಮಿತಿ ರಚನೆ ಮಾಡಿದ್ರೆ ಅವರೆಲ್ಲ ಒಂದು ರಿಪೋರ್ಟ್ ಕೊಡ್ತಾರೆ, ವರದಿ ಕೊಡ್ತಾರೆ. ಅದ್ರ ಪ್ರಕಾರ ನಾವೊಂದು ಇಲ್ಲಿ ಟರ್ವ ಪಾಸ್ ಮಾಡಿ ನಾವೇನೋ ಒಂದು ಒಳ್ಳೆಯ ಒಂದು ನಿರ್ಧಾರ ತೊಗೋಬೋದು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ನಾನು 20 ವರ್ಷದಿಂದ ನೋಟ್ರಿ ಆಗಿದ್ದೀನಿ. ನಮ್ಮದು ಯಾವತ್ತೂ ರಿನ್ಯೂವಲ್ ತೊಂದರೆ ಆಗಿಲ್ಲ. ಬಟ್ ಈ ವರ್ಷ ತುಂಬ ಜನಕ್ಕೆ ಎಷ್ಟು ತೊಂದರೆ ಆಗಿದೆ ಅಂದರೆ 6 ದಿವಸ ಡಿಲೇ ಇದ್ರೂ 10 ತಿಂಗಳಾದ್ಮೇಲೆ ಕಳಿಸ್ತಾರೆ 6 ದಿವಸ ಡಿಲೇ ಇದೆ ಅಂತ. ಈ ಥರ ತುಂಬ ಜನಕ್ಕೆ ಆಗಿದೆ. ನಾನು ಹೇಳಿದ್ದು ಆಮೇಲೆ ಎಷ್ಟೋ ಜನಕ್ಕೆ ಇನ್ನೂ ಬಂದೇ ಇಲ್ಲ 1.5 ವರ್ಷ ಆದ್ರೂ. ನಾನು ಹೇಳಿದ್ದು ಇದು ಕಾಯೋದು ಅಥವಾ ಏನು ಸಜೆಷನ್ ಅಲ್ಲ, ಸ್ಟ್ರೈಟಾಗಿ ನಮ್ಮ ಅಧ್ಯಕ್ಷನ ಕೇಳ್ಕೊಳ್ಳೋದು, ಒಂದು PIL ಹಾಕಿ ಒಂದು ಆರ್ಡ್ರ್ ತೊಗೋಬೇಕು. ಎನಿವೇ 6 ಮಂತ್ಸ್ ಒಳಗಡೆ ನಮಗೆ ರಿನ್ಯೂವಲ್ ಮಾಡಿ ಕೊಡಲೇಬೇಕು ಅನ್ನೋದು ಒಂದು ಡೈರೆಕ್ಷನ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಸ್ಟೇಟ್ ಗೌರ್ಮೆಂಟ್. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ದಟ್ಸ್ ಆಲ್. ಒಂದು ವೇಳೆ ನಮ್ಮ ಸ್ಮಾಲ್ ಸಬ್ಮಿಷನ್ ಇದೆ ಅಂದರೆ ಏನಂದರೆ, ನಮ್ಮ ನೋಟ್ರಿ ಸಂಘಕ್ಕೆ ಒಂದು ಹೊಸ ಮೆರುಗು ಬರಬೇಕಾದ್ರೆ ಯಾವುದೇ ರಿನ್ಯೂವಲ್ ಆಗೋದಿದ್ದರೆ ಥ್ರೂ ಸಂಸ್ಥೆಯಿಂದ ಆಗಬೇಕು ನನ್ನ ಸಜೆಷನ್. ಯಾಕಂದರೆ ನಾವಿಲ್ಲಿ ಸಬ್ಮಿಟ್ ಮಾಡಿದ್ರೆ ಇವ್ರು ಕೆಲಸ ಮಾಡಬೇಕು, ಕಮಿಟಿಯವರು. ಅದು ಯಾಕೆ ತಪ್ಪು ಮಾಡಿದ್ದಾರೆ, ಏನು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಸಂಘದಲ್ಲಿ ನಾವು ಯಾರೋ ಮೆಂಬರ್ ಆಗಿರ್ತಾ ಇಲ್ಲ ಹೆಚ್ಚು ಜನ. ಈ ಸಂಘಕ್ಕೆ ನಾವು ಹೆಚ್ಚು ಮೆಂಬರ್ ಆದರೆ ಈ ಸಂಘದ ಥ್ರೂ ಅವ್ರು ರಿನ್ಯೂವಲ್ ಮಾಡಿಕೊಡ್ಬೇಕಂತ ನಮ್ಮದು ಅಪೀಲ್ ಇದೆ ಅಷ್ಟೇ. ನಾನು ಧರ್ಮಪಾಲ ಕೊಯ್ಗಾಜೆ ಅಂತ. ನಾನು ಮೇಡಮ್ ಅವ್ರ ಜೊತೆ ಮಾತಾಡಿದ್ದೆ. ಮೇಡಮ್ನವರಿಗೆ ಮೊದಲನೇಗೆ ಒಂದು ಶುಭ ಹಾರೈಕೆ. ಯಾಕಂದರೆ ಕರ್ನಾಟಕ ವಕೀಲರ ಸಂಘದ ಸದಸ್ಯರಾಗಿ ಆಯ್ಕೆಯಾದಕ್ಕೆ ಶುಭ ಹಾರೈಕೆಗಳು. ಅದೇ ರೀತಿ ನಾನು ಕೂಡ 2022ರಲ್ಲಿ ನಾನು ನೋಟ್ರಿಯಾಗಿ ಭಾರತ ಸರ್ಕಾರ ನೋಟ್ರಿಯಾಗಿ ಆಯ್ಕೆಯಾಗಿದ್ದೆ. ಆದರೆ ನಂದು ಮೊನ್ನೆ 2024ರಲ್ಲಿ 2019ರಲ್ಲಿ ನಂದು ಆಯ್ಕೆ ಅದು. 2014ರಲ್ಲಿ ನಾನು 2024 ನಾನು ರಿನ್ಯೂವಲ್ಗೆ ಹಾಕಿದಾಗ ಆಗ ಸರ್ವೊಬ್ಬರು ಯಾರೊಬ್ಬರು ಹೇಳಿದರು ಸ್ವಲ್ಪ ದಿನ ಲೇಟ್ ಆಯಿತು. ಹಾಗೆ ಆ ಲೇಟ್ ಆದ ಕಾರಣ ನನಗೆ ಇಂದಿನವರೆಗೆ ಕೂಡ ಬಂದು ನನಗೀಗ ಒಂದು ವರ್ಷ 5 ತಿಂಗಳಾಯ್ತು ಮೇಡಮ್ ಬರೋದೆ. ಅದಕ್ಕೆ ಇಲ್ಲಿ ಟೆಕ್ನಿಕಲ್ ಸಮಸ್ಯೆಗಳು ಏನಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಂದು 2025 ಮಾರ್ಚ್ 8ಕ್ಕೆ ನಂದು ವಾಯ್ದೆ ಮುಗಿಯುವಂಥದ್ದು. ಈಗ ನಮಗೀಗ ಇಷ್ಟು ಟೈಮ್ ಆದರೂ ಬಂದಿಲ್ಲ. ಆದರೆ ನಮಗೆ ಅವರು ಉದಾಹರಣೆಗೆ ನಮಗೆ ನೋಟ್ರಿ ಅವರು ಒಂದು ವೇಳೆ ಕೊಟ್ಟರು ಕೂಡ ಆ ನೋಟ್ರಿ ಅವ್ರು ಕೊಡೋದು ಆ ಹಿಂದಿನ ಡೇಟಿಂದಲೇ ಕೊಡೋದು ಮೇಡಮ್. ಅಷ್ಟು ದಿನ ಲಾಸ್ ಆಗ್ತದೆ. ಅದರ ಬಗ್ಗೆ ಕೂಡ ಒಂದು ವಿಶೇಷವಾಗಿ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಹೆಚ್ಚನ್ನು ಮಾತಾಡಲಿಕ್ಕಿಲ್ಲ. ಮತ್ತು ಅದಲ್ಲದೆ ನಾನು ತುಂಬ ಪ್ರಯತ್ನ ಮಾಡಿದೆ, ರಾಜಕೀಯವ್ರ ಹತ್ರ ಮಾತಾಡಿಸಿ ಇಂಪ್ಲಾಂಟ್ಸ್ ಮಾಡಿಸ್ಲಿಕ್ಕೆ ನೋಡಿದೆ. ಆದರೂ ಕೂಡ ನನಗೆ ಇಂದಿನವರೆಗೆ ಕೂಡ ಅದನ್ನು ಮಾಡಿಸ್ಲಿಕ್ಕೆ ಆಗಲಿಲ್ಲ. ನಾನು ಅಧ್ಯಕ್ಷರ ಜೊತೆ ಕೂಡ ಹೇಳಿದ್ದೆ. ಅದ ಕಾರಣ ಸರ್ ಹೇಳಿದಾಗೆ ಒಂದು PILನ ಹಾಕಿ ಏನಾದ್ರು ಮಾಡೋದು ಒಂದು ಒಳ್ಳೆಯದು ಅಂತ ನನ್ನೊಂದು ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು B. ಪ್ರಸನ್ನ ಅಂತ. ನಾನು ನಮ್ಮ ಶ್ಯಾಮಲಾ ಭಂಡಾರಿ ಅವರನ್ನು ಪರಿಚಯ ಮಾಡಿಕೊಂಡು ಅವ್ರಿಗೆ ಈ ಪರಿಷತ್ತಿನ ಎಲೆಕ್ಷನ್ನಲ್ಲಿ ಜಯಬೇರಿ ಗಳಿಸಿದ್ದಕ್ಕೆ ನನ್ನ ಪೂರ್ವ ಅಭಿನಂದನೆಗಳು. ಮತ್ತು ಈ ವಿಷಯದಲ್ಲಿ ನಾನು ಮಾತಾಡಬೇಕು ಅಂದರೆ ನಮ್ಮದು 11 ದಿನ ಡಿಲೇ ಆಗಿದೆ. ನಮ್ಮದು ಶಶಿಕಲಾ ಈ ಥರ ಸುಮಾರು ಜನಕ್ಕೆ ಒಂದು 10 ಜನ ಮೇಲೇ ಡಿಲೇ ಆಗಿದೆ ಬೆಂಗಳೂರಲ್ಲಿ. ಅದೆಲ್ಲ ಕಾರಣಾಂತರನೇ ಇಲ್ಲ. ಕರೆಕ್ಟ್ ಟೈಮಿಗೆ ನಾವು ಕಳಿಸಿರ್ತೀವಿ. ಅವ್ರು ಪೋಸ್ಟಲ್ಲಿ ರೈಸ್ ಮಾಡಿದಿರ ಡಬ್ಬದಿಂದ ನಮಗೆ ಡಿಲೇ ಅಂತ ಒಂದು ಅಫಿಡವಿಟ್ ಕೊಡಿ ಅಂತ ಪ್ರಸ್ತಾಪ ಮಾಡಿ ಅಫಿಡವಿಟ್ನು ಸಲ್ಲಿಸಿದ್ರು ಕೂಡ ನಾನು ಖುದ್ದಾಗಿ ಡೆಲ್ಲಿಗೆ ಯಾವುದೋ ವಿಷಯಕ್ಕೆ ಹೋದಾಗ ಒಳಗಡೆನೇ ಬಿಡಲಿಲ್ಲ ಅವರು. ನೋಟ್ರಿ ಇದು ಸೆಕ್ಷನ್ಗೆ ಸೂಪರ್ಡೆಂಟ್ ಹತ್ರ ಹೋಗೋಕ್ಕೆ ಬಿಡಲಿಲ್ಲ. ಅದರಿಂದ ಈ ರೀತಿ ನಾವು ಪ್ರಾಕ್ಟಿಕಲ್ ಆಗೋ ಸಮಸ್ಯೆ ಇದೆ. ಮತ್ತು ಪೋರ್ಟಲ್ ಬೇರೆ ಸರಿಯಾಗಿಲ್ಲದೆ ಇರೋದ್ರಿಂದ 2-3 ಸಲ ಹೋಗಿ ವೆಬ್ಬಲ್ಲಿ ಹೋಗಿ ನಾವು ಪೋರ್ಟಲ್ ತೆಗೆದ್ರೂ ಕೂಡ ಪೋರ್ಟಲ್ಲೇ ಓಪನ್ ಆಗ್ತಾ ಇರಲಿಲ್ಲ. ಅವ್ರು ಕೊಟ್ಟಿರೋ ನಂಬರ್ಗಳು, ಪೋರ್ಟಲ್ ನಂಬರ್ಗಳು ಒಂದೂ ಸರಿಗಿಲ್ಲ. ಈ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮಿಂದ ನಮಗೆ ಡಿಲೇ ಆಗ್ತಾಯಿದೆ. ನಾವು ಫಿಸಿಕಲಾಗಿ ಕಳಿಸಿರೋದ್ರಿಂದ ದಯವಿಟ್ಟು ಅದನ್ನು ನೀವು ನೋಡಿ ಪರಿಗಣಿಸಿ ಅದನ್ನು ತಮ್ಮ ಒಂದು ಅಮೃತ ಹಸ್ತದಿಂದ ಸರಿಪಡಿಸಿ ನಮ್ಮ ನೋಟ್ರಿ ರಿನ್ಯೂವಲ್ನ ಎಲ್ಲ ಸ್ನೇಹಿತರಿಗೂ ಆದಷ್ಟು ಶೀಘ್ರ ಬರೋ ಥರ ಮಾಡಬೇಕು. 1 ವರ್ಷ ಮೇಲೆ ಆಗಿದೆ ನಮ್ಮದೆಲ್ಲ ಪೆಂಡಿಂಗ್ ಆಗಿ. ಅದು ಆದಷ್ಟು ಶೀಘ್ರ. ಮತ್ತು ನನಗಿದೆ ಫಸ್ಟ್ ಟೈಮ್ ಈ ಥರ ಆಗಿರೋದು. ಬೇರೆ ವರ್ಷಗಳಲ್ಲಿ ಯಾವುದೇ ಸರ್ಕಾರ ಇದ್ದರೂ 6 ತಿಂಗಳಲ್ಲಿ ಕಳಿಸ್ಬಿಡೋರು. ಈ ಸಲಿಂದ ಭಾರಿ ಡಿಲೇ ಆಗಿದೆ. ಇದನ್ನು ತಾವು ಪರಿಗಣಿಸಿ ಅದನ್ನು ಮಾಡಿಕೊಡ್ಬೇಕು ಅಂತ ಕೊಡ್ಕೊಡ್ತೀವಿ. ಈ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದಂಥ ಎಲ್ಲರಿಗೂ ವಂದನೆಗಳು.
ನಮಸ್ತೆ. ಈಗ ಕುಮಾರಿ ಶ್ಯಾಮಲಾ ಭಂಡಾರಿ ಅವರು ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿಂದ ಆಯ್ಕೆಯಾಗಿ ಬಂದಿರೋದು ನಿಜವಾಗೂ ಒಂದು ಹೃತ್ಪೂರ್ವಕವಾದ ಒಂದು ಸಂದೇಶವಾಗಿದೆ. ಇದರಲ್ಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ಪಾರದರ್ಶಕವಾಗಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಇದರ ಬಗ್ಗೆ ನಾವು ಎಲ್ಲರೂ ಅಭಿನಂದಿಸ್ತಾ ಇದ್ದೇವೆ. ಮತ್ತು ನಮ್ಮ ನೋಟ್ರಿ ಅಧ್ಯಕ್ಷರಾಗಿ ಇರುವ ಮೇಡಮ್ ಅವರು ಬರೀ ಅಧ್ಯಕ್ಷರು ನಾಯಕರಲ್ಲ, ಅವರು ಹೂ ಇಸ್ ದ ರಿಯಲ್ ಕಿಂಗ್ ಅಂತಂದರೆ ಹೂ ಮೇಕ್ಸ್ ಎವ್ರಿ ಒನ್ ಎ ಕಿಂಗ್ ಮೇಕರ್. ಆ ರೀತಿಯಾಗಿ ನಮ್ಮ ಪ್ರತಿಯೊಬ್ಬ ನಮ್ಮ ಮೆಂಬರ್ಸಲ್ಲಿ ಒಬ್ಬೊಬ್ಬರಲ್ಲಿ ಏನೇನು ಗುಣ ಇರುತ್ತೆ ಅದನ್ನು ಗಮನಿಸಿ ಪ್ರತಿಯೊಬ್ಬರಿಗೂ ಹೆಚ್ಚಿನ ಮೆಂಬರ್ಸ್ಗೆ ಅವರು ಒಂದೊಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಅವರ ಏನು ಅಬ್ಸರ್ವೇಷನ್ ಕೆಪಾಸಿಟಿ ಇದೆ, ಯಾರಿಗೇನು ಅಂತಂದ್ಬಿಟ್ಟು ಎಲ್ಲರಿಗೂ ಪ್ರೋತ್ಸಾಹ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದನ್ನು ನಾವು ನಿಜವಾಗ್ಲೂ ಗೌರವಿಸ್ತೀವಿ. ಮತ್ತು ಹಾಗೆ ಅವರ ಜೊತೆಯಾಗಿ ನಾವು ಎಲ್ಲದಕ್ಕೂ ಸಹಕಾರಿಯಾಗಿರ್ತೀವಿ. ಅವರಿಂದ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ನಮ್ಮ ಬಾರ್ ಕೌನ್ಸಿಲ್ಗೂ ಆಗಬೇಕು, ಆ್ಯಸ್ ಎ ಹೋಲ್ ಅಡ್ವೊಕೇಟ್ಸ್ಗೆ, ಹಾಗೆಯೇ ನೋಟ್ರಿಯವ್ರಿಗೂ ಆಗಬೇಕು ಅಂತ ನಾವು ಅವರಿಂದ ಕೋರ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಎಲ್ಲ ನಮ್ಮ ನೋಟ್ರಿ ಬಂಧುಗಳಿಗೆ ನಮಸ್ಕಾರಗಳು. ನಮ್ಮ ಈ ದಿವಸ ಕರ್ನಾಟಕ ರಾಜ್ಯ ನೋಟ್ರಿ ಸಂಘದ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಗೆ ನಮ್ಮ ರಾಜ್ಯ ನೋಟ್ರಿ ಸಂಘದ ಅಧ್ಯಕ್ಷ ಅಂತ ಶ್ರೀ ಶ್ಯಾಮಲಾ ಭಂಡಾರಿಯವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಈ ನಮ್ಮ ಶ್ಯಾಮಲಾ ಭಂಡಾರಿಯವರು ಕುಂದಾಪುರದಲ್ಲಿದ್ದರು, ಬೆಂಗಳೂರು ಬಂದು ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಬೆಂಗಳೂರಲ್ಲಿದ್ದಂಥ ಅಧ್ಯಕ್ಷರುಗಳು ಇಷ್ಟು ಕೆಲಸ ಮಾಡಲಿಲ್ಲ. ಆದರೆ ಇವರು ಕುಂದಾಪುರದಿಂದ ಬಂದು ಎಷ್ಟು ಶ್ರಮ ಇದ್ದರೂ ಬಂದು ಬೆಂಗಳೂರು ಬಂದು ಕೆಲಸಗಳನ್ನು ನಮ್ಮ ನೋಟ್ರಿ ಸಂಘದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ನೋಟ್ರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎರಡನೇದಾಗಿ ಶ್ಯಾಮಲಾ ಭಂಡಾರಿಯವರು ಈ ಸರಿ ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದರು. ಮಹಿಳಾ ಕೋಟಾದಿಂದ ಕಂಟೆಸ್ಟ್ ಮಾಡಿ ಅವರು ಎರಡನೇವರಾಗಿ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ನೋಟ್ರಿ ಸಂಘದ ಪರವಾಗಿ, ಕರ್ನಾಟಕ ರಾಜ್ಯ ನೋಟ್ರಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಮತ್ತು ನಮ್ಮ ನೋಟ್ರಿಗಳಿಗೆ ಇವರು ಕರ್ನಾಟಕ ಬಾರ್ ಕೌನ್ಸಿಲ್ ಇದ್ದಾರೆ. ಇನ್ನು ಮುಂದೆ ನಮ್ಮ ಏನು ನೋಟ್ರಿ ಕೆಲಸಗಳಿದೆ ಅದನ್ನು ಇವರು ಮಾಡಲಿ. ಮತ್ತು ಕರ್ನಾಟಕ ನೋಟ್ರಿ ವಕೀಲರ ಪರಿಷತ್ ಕಡೆಯಿಂದ ಅಲ್ಲಿ ಸೇರಿಸಲಾಗಿರೋದ್ರಿಂದ ನಮ್ಮ ನೋಟ್ರಿ ಕುಂದುಕೊರತೆಗಳ ಬಗ್ಗೆ ಅಲ್ಲೂ ನಮಗೆ ಮಾಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸಿ, ನಮ್ಮ ಮೇಡಮ್ನವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ನಾನು ಕರ್ನಾಟಕ ಸ್ಟೇಟ್ರಿ ಸಂಘದಿಂದ ಉಪಾಧ್ಯಕ್ಷನಾಗಿದ್ದೀನಿ ಮತ್ತು ಮೈಸೂರು ಚಾಮರಾಜನಗರ ನೋಟ್ರಿ ಸಂಘದ ಗೌರವಾಧ್ಯಕ್ಷ ಆಗಿದ್ದೀನಿ. ನಮ್ಮ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ನಮ್ಮ ಮೈಸೂರಿನಲ್ಲಿ ಒಂದು ಸಭೆಯನ್ನು ಇಟ್ಕೋತಾ ಇದ್ದೀವಿ. ಆ ಸಭೆಗೆ ಮೇಡಮ್ ನಾನು ಆಹ್ವಾನ ಮಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೋತಾ ಇದ್ದೀವಿ. ಅದು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಆ ಸಮಾರಂಭಕ್ಕೆ ನಾವೆಲ್ಲರಿಗೂ ಹೇಳ್ತೀವಿ. ನಮ್ಮ ಕಾರ್ಯಕಾರಿ ಸಮಿತಿ ಮೀಟಿಂಗ್ನ ನಮ್ಮ ರಾಮೇಗೌಡರಿಗೆ ಹೇಳಿದ್ದೀನಿ, ಅವತ್ತು ಮೈಸೂರಲ್ಲೇ ಇಟ್ಕೊಂಬಿಡಿ. ನಮ್ಮ ಮೈಸೂರಿಂದ ಅವ್ರು ಸನ್ಮಾನ ಮಾಡ್ತೀವಿ. ಆ ಮೀಟಿಂಗೂ ಆಗುತ್ತೆ, ಸನ್ಮಾನವೂ ಆಗುತ್ತೆ ಅಂತ ರಾಮೇಗೌಡರಿಗೆ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಶ್ರೀಮತಿ ಶ್ಯಾಮಲಾ ಭಂಡಾರಿಯವರು ಕರ್ನಾಟಕ ಸ್ಟೇಟ್ ನೋಟ್ರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದವರು ಇವತ್ತು ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಮೆಂಬರ್ ಆಗಿ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರ ಅಂತ ಒಂದು ವಿಷಯ. ಅದು ಎಸ್ಪೆಷಲಿ ನಮ್ಮ ನೋಟ್ರಿ ಸಂಘಕ್ಕೆ ಹೆಮ್ಮೆ ತರ ಅಂತ ಒಂದು ಮಹಿಳೆಯವರು ನಿಂತು ಅವರು ಸೆಲೆಕ್ಟ್ ಆಗಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಂದೆಯೂ ಕೂಡ ಇವರ ಒಂದು ನೇತೃತ್ವದಲ್ಲಿ ನಮ್ಮ ನೋಟ್ರಿ ಸಂಘವು ಹೆಚ್ಚೆಚ್ಚು ಯಶಸ್ವಿ ಅಭಿವೃದ್ಧಿಯಾಗಿ ಬೆಳೆಸಲಿ ಅಂತ ನಮ್ಮ ಮೈಸೂರು ನೋಟ್ರಿ ಸಂಘದಿಂದ ಕೇಳ್ಕೊಳ್ತೀನಿ. ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕರ್ನಾಟಕ ವಕೀಲ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಶ್ಯಾಮಲಾ ಭಂಡಾರಿ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮೇಡಮನ್ನು ನಾವು ನೋಟ್ರಿ ಸಂಘದಲ್ಲಿ ಕಡಲ ತಡಿಯ ಭಾರ್ಗವ ಅಂತಂದರೂ ಅದು ಉತ್ಪ್ರೇಕ್ಷೆ ಅಲ್ಲ ಅವರಿಗೆ. ಯಾಕಂದರೆ ಆ ಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಭಾಳ ಸಂತೋಷವಾಗಿದ್ದೇನೆಂದರೆ ಈ ಸಂಘಟನೆ ಭಾಳ ವರ್ಷಗಳಿಂದ ನಡೀತಾ ಬಂದಿತ್ತು. ಆದರೆ ನಮ್ಮ ನೋಂದಣಿ ಪ್ರಕ್ರಿಯೆಯಲ್ಲಿ ಸಂಘಟನೆ ನೋಂದಣಿ ಇದಾಗಿರಲಿಲ್ಲ, ಮತ್ತು ಯಾವುದೋ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಗಳಿರಲಿಲ್ಲ. ವ್ಯವಸ್ಥೆಗಳನ್ನೆಲ್ಲ ಒಂದು ಹಾದಿಗೆ ತರಬೇಕು, ಒಂದು ಆನ್ಲೈನ್ ಪ್ರಕ್ರಿಯೆಯಲ್ಲಿ ಇದು ಮಾಡಬೇಕು, ಎಲ್ಲ ಪಾರದರ್ಶಕವಾಗಿರಬೇಕು, ಯಾವುದೇ ಹಣಕಾಸಿನ ವ್ಯವಹಾರ ಇದಾಗಬಾರ್ದು. ಹಾಗೆ ನೋಟ್ರಿದು ಬೈಲಾಗಳು ನಿಯಮಾವಳಿಗಳು ತಿದ್ದುಪಡಿ ಮಾಡಬೇಕು. ಇದನ್ನೆಲ್ಲದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಹರ್ನಿಶಿ ದುಡಿದ್ರು. ಆ್ಯಕ್ಚುಲಾಗಿ ನಾನು ಹೇಳಬೇಕು ಅಂತಂದರೆ ಕೆಲವೊಂದು ದಿನಗಳ ಕಾಲ ಅವ್ರ ಹತ್ರ ನನ್ನ ಇಂಟ್ರ್ಯಾಕ್ಷನ್ಸ್ ಇತ್ತು ಬೈಲಾ ತಿದ್ದುಪಡಿಗೆಲ್ಲ. ಅವ್ರು 12-1 ಗಂಟೆ ಆದರೂ ಕೆಲಸ ಮಾಡ್ತಾಯಿದ್ರು. ಅದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ನಮ್ಮ ನೋಟ್ರಿ ಸಂಘದ ಇತಿಹಾಸದಲ್ಲಿ ಅಂಥ ಕಮಿಟ್ಮೆಂಟ್ ಇದ್ದಂತಹ ವ್ಯಕ್ತಿ ಯಾರೂ ಇರಲಿಲ್ಲ. ಶ್ಯಾಮಲಾ ಭಂಡಾರಿ ಅವರು ಅದಕ್ಕಾಗಿ
ಖಂಡಿತವಾಗ್ಲೂ ಮನಸಾರೆಯಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರು ಸಹ ಅವರಿಗೆ ಆಭಾರಿಯಾಗಿದ್ದೀವಿ ಅಂತ ನಾನು ಹೇಳ್ತೀನಿ. ನಾವು ಯಾವಾಗಲೂ ನಿಮ್ಮ ಪರವಾಗಿರ್ತೀವಿ ಮೇಡಮ್, ನಿಮ್ಮ ಜೊತೆಗಿರ್ತೀವಿ ಮೇಡಮ್. ನೀವು ದಯಮಾಡಿ ಸಂಘವನ್ನು ಮುನ್ನಡೆಸಿ. ನಮ್ಮ ಸಂಘದಲ್ಲಿರುವಂಥ ಒಂದು ಕೊಠಡಿ ಆಗ್ಬೋದು, ಅಥವಾ ಒಂದು ರಾಜ್ಯ ಸಮ್ಮೇಳನದ ಒಂದು ಕೆಲಸ ಆಗ್ಬೋದು, ಅಥವಾ ಪುನರ್ನವೀಕರಣದ ಪ್ರಾಬ್ಲಮ್ಗಳಲ್ಲಿ ಲಾ ಮಿನಿಸ್ಟರ್ ನೋಡಬೇಕಾಗಿರ್ಬೋದು, ಸ್ಟೇಟ್ ಲಾ ಮಿನಿಸ್ಟ್ರು, ಸೆಂಟ್ರಲ್ ಲಾ ಮಿನಿಸ್ಟ್ರು, ಅದಕ್ಕಿಂತ ಇಂಪಾರ್ಟೆಂಟ್ ಈ ಸ್ಟ್ಯಾಂಪ್ ಪೇಪರಿನ ಗೊಂದಲಗಳು, ಇವೆಲ್ಲದನ್ನು ಮೇಡಮ್ ಪರಿಹಾರ ಮಾಡಿಕೊಡ್ತಾರೆ ಅಂತ ನಮ್ಮಲ್ಲಿ ಬಹಳಷ್ಟು ಭರವಸೆ ಇದೆ. ಇದರಲ್ಲಿ ಮೇಡಮ್ಗೆ ನಮ್ಮ ಹೃತ್ಪೂರ್ವಕದ ಅಭಿನಂದನೆಗಳು. ನಾನು ಬಿ ಎನ್ ಗಂಗಾಧರಪ್ಪ ಅಂತೇಳಿ ಮೈಸೂರು ನೋಟ್ರಿ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಇದ್ದು ಹಾಲಿ ಕರ್ನಾಟಕ ರಾಜ್ಯ ನೋಟ್ರಿ ಸಂಘದ ಪದಾಧಿಕಾರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ನೋಟ್ರಿ ಸಂಘದ ವತಿಯಿಂದ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಪರವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ಯಾಮಲಾ ಭಂಡಾರಿ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ನೋಟ್ರಿ ಸಂಘದ ಪರವಾಗಿ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಅವರು ಇನ್ನೂ ಹೆಚ್ಚು ಅಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅವರೊಬ್ಬರು ಮೆಂಬರ್ ಆಗಿ ಎಲ್ಲಿಂದ ಆಯ್ಕೆಯಾಗಿ ಹೋದರೆ ಹೋಗಲಿ ಅಂತೇಳಿ ನಾನು ಈ ದಿನ ಹಾರೈಸ್ತಿದ್ದೇನೆ. ಗುರಿ ಅನ್ನೋದಿದ್ದರೆ ಮನುಷ್ಯ ಏನಾದರೂ ಸಾಧನೆ ಮಾಡ್ಬೋದು. ಆ ಒಂದು ಗುರಿ ನಮ್ಮ ಶ್ಯಾಮಲಾ ಭಂಡಾರಿ ಮೇಡಮ್ ಅವ್ರ ಹತ್ರ ಇದೆ. ಅವರು ಈಗಾಗಲೇ ನಮ್ಮ ರಾಜ್ಯ ನೋಟ್ರಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಜೊತೆಗೆ ನಮ್ಮೆಲ್ಲರ ಸಹಕಾರದಿಂದ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮೇಡಮ್ ಇನ್ನಷ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಈ ಒಂದು ನೋಟ್ರಿ ಸಂಘಕ್ಕೆ ನೋಟ್ರಿಗಳ ಒಂದು ಕೆಲವು ಸಮಸ್ಯೆಗಳಿಗೆ ಅವರು ಪರಿಹಾರಗಳನ್ನು ಕಲ್ಪಿಸಿಕೊಡೋ ಮೂಲಕ ಯಶಸ್ವಿ ಆಗ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ನಾವು ನಿರೂಪಣೆ ಮಾಡಿದಂಗೆ ಆಗಿದೆ. ನನ್ನ ಹೆಸರು ಸಿ ಮಂಗಳ. ನಾನು ಮೈಸೂರಿನ ಚಾಮರಾಜನಗರ ಜಿಲ್ಲಾ ನೋಟರಿ ಸಂಘದ ಅಧ್ಯಕ್ಷಳಾಗಿರುತ್ತೇನೆ. ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಈ ಸಾರಿ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶ್ಯಾಮಲಾ ಭಂಡಾರಿ ಮೇಡಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ, ನಾನು ಈ ದಿನ ಏನು ಕೇಳ್ಕೊತಾ ಇದ್ದೀನಿ ಅಂದರೆ, ಮುಂದಿನ ತಿಂಗಳು ನಮ್ಮ ಮೈಸೂರಿನಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಆ ದಿನ ಮೇಡಮ್ ಅವ್ರನ್ನ ನಾವು ಅಲ್ಲಿ ಕರೆಸಿ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ದಿನ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಕೇಳ್ಕೊತಾ ಇದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ತಾವು ಕಾರ್ಯಕ್ರಮ ಮಾಡುವುದಿದ್ದರೆ ಸನ್ಮಾನವೇ ಕಾರ್ಯಕ್ರಮ ಆಗಬಾರ್ದು ವರ್ಷ ಇಡೀ. ನಿಮಗೆ ಅಷ್ಟು ಮಾಡಬೇಕು ಅಂತಿದ್ರೆ ಮೊದಲಾಗಿ ನನ್ನ ದಿನವನ್ನು ಕೇಳಬೇಕು. ಯಾಕಂದರೆ ಕೆಲವರು ಸನ್ಮಾನವನ್ನು ಕಾರ್ಯಕ್ರಮ ಸಿದ್ಧಪಡಿಸ್ಕೊಂಡು ಆಮೇಲೆ ಮೇಡಮ್ ಬನ್ನಿ ಅಂತಾರೆ. ಬರೋದಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. ಮಾಡ್ಕೊಂಡವರಿಗೂ ಎಂಬ್ಯಾರಸ್ಮೆಂಟ್ ಆಗುತ್ತೆ. ಅದರಿಂದ ದಯವಿಟ್ಟು ಯಾರು ಯಾವುದೇ ಕಾರ್ಯಕ್ರಮ ಮಾಡೋದಿದ್ರೂ ಮುಂಚಿತವಾಗಿ ನನ್ನನ್ನು ಮಾತಾಡಿ ನನ್ನ ಸಮಯಾವಕಾಶವನ್ನು ನಿಗದಿ ಮಾಡಿಕೊಂಡೇ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿ ಅಂತ ಒಂದು ವಿಚಾರ. ಎರಡನೇದು, ನನಗೆ ಬಹಳ ಖುಷಿ ಆಗ್ತದೆ, ಇಷ್ಟೊಂದು ಮಂದಿ ಸಹೋದರರು ಸಹೋದರಿಯರು ನನಗೆ ಸನ್ಮಾನ ಮಾಡಿ ನನ್ನ ಬಗ್ಗೆ ಎರಡು ಒಳ್ಳೆಯ ಮಾತನಾಡಿದ್ದಾರೆ. ನಾನು ನನ್ನ ಸನ್ಮಾನ ಅಂತ ತಿಳ್ಕೊಳ್ಳೋದಿಲ್ಲ, ಇದು ನನಗೆ ಮೇಲಿರುವ ಜವಾಬ್ದಾರಿ ಅಂತ ತಿಳ್ಕೊಳ್ತೀನಿ. ಹೆಚ್ಚೆಚ್ಚು ಸನ್ಮಾನ ಮಾಡಿದಾಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಸೆ ಅಪೇಕ್ಷೆ ಏನಿದೆಯೋ ನನ್ನ ಇತಿಮಿತಿಯೊಳಗೆ ಮಾಡ್ತೀನಿ ಅಂತ. ಮೂರನೇದಾಗಿ, ನನ್ನ ಗೆಲುವು ಈ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಬೇರೆಯವರ ಗೆಲುವಿಗಿಂತ ವಿಭಿನ್ನ. ಯಾರಿಗೂ ಚಿಕ್ಕಾಸು ಕೊಡದೆ, ಯಾರಿಗೂ ಯಾವುದೇ ಆಮಿಷ, ಯಾವುದೇ ಉಡುಗೊರೆ, ಯಾವುದೇ ಒತ್ತಡ, ಯಾವುದೇ ಬೆದರಿಕೆ ಏನೂ ಇಲ್ಲದೆ ಸ್ಪಷ್ಟವಾಗಿ ಸ್ವಚ್ಛ ಹಸ್ತ ಸ್ವಚ್ಛ ಮನಸ್ಸಿನವರ ಓಟ್ ಪಡೆದು ಈ ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ಅದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ನೋಟ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನೀವು ಯಾರಿಗೆ ಓಟ್ ಹಾಕಬೇಕು, ನಿಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ, ಆದ್ದರಿಂದ ನಿಮಗೆ ಓಟ್ ಹಾಕಿ. ಆದರೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಯಾವುದೇ ಉಡುಗೊರೆ, ಆಮಿಷಕ್ಕೆ ಅಥವಾ ನಗದು ಬೇರೆ ಯಾವುದಕ್ಕೂ ತಮ್ಮ ಮನಸ್ಸನ್ನು ಕೊಡದೆ, ನಮ್ಮ ಒಳ್ಳೆಯ ವ್ಯಕ್ತಿಗಳು ಯಾರಿದ್ದಾರೆ, ಬಾರ್ ಕೌನ್ಸಿಲಿಗೆ ಆಯ್ಕೆಯಾಗಿ ಒಳ್ಳೆ ಕೆಲಸ ನಮ್ಮನ್ನು ಯಾರು ಮಾಡ್ತಾರೆ ಅಂಥವ್ರನ್ನು ನೀವು ಆಯ್ಕೆ ಮಾಡಿದರೆ ಬಾರ್ ಕೌನ್ಸಿಲ್ ಸಹ ಸ್ವಚ್ಛ ಆಗ್ತದೆ, ನಾವು ಸ್ವಚ್ಛ ಆಗ್ತೀವಿ. ಆದ್ದರಿಂದ 5 ವರ್ಷಕ್ಕೆ ಬರುವ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಯಾರೂ ಬಲಿಯಾಗಬಾರ್ದು. ಮತ್ತು ಎಲ್ಲರೂ ಸಹ ಸ್ವಚ್ಛ ಶುದ್ಧ ಹಸ್ತದಿಂದ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ
ಬಾರ್ ಕೌನ್ಸಿಲ್ ಸಹ ಸ್ಟ್ರಾಂಗ್ ಆಗಬೇಕು. ಅದೇ ರೀತಿ ನಮ್ಮ ನೋಟ್ರಿ ಸಂಘಕ್ಕೂ ಒಳ್ಳೆಯ ಹೆಸರು ಬರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕೇಳಿಸ್ಕೊಂಡು, ನನಗೆ ವಿವಿಧ ಕಡೆಯಿಂದ ರಾಜ್ಯದಿಂದ ಬಂದವರು ಸನ್ಮಾನ ಮಾಡಿದ್ದಾರೆ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.